ಹಾಗೆ ಎತ್ತಿಡೋಗೆ. ಈ ಹುಡುಗಿ ಫಸ್ಟ್ ಬಂದಾಗ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಹಂಗೆ ಸ್ವಲ್ಪ ನಿಂತ್ಕೊಂಡ್ರೆ ಹಂಗೆ ಕೆಳಗಡೆ ಬಿದ್ದೋಗವಳು. ಆಮೇಲೆ ನಡೆಯೋಕೆ ಆಗ್ತಿರ್ಲಿಲ್ಲ, ಈ ಕಾಲು ಎಳ್ಕೊಂಡು ನಡೆಯೋಳು. ನಡೆಯೋಕ್ಕೂ ಆಗ್ತಿರ್ಲಿಲ್ಲ ಬಿಡಿ, ಹಂಗೆ ಒಂದು ಹೆಜ್ಜೆ ಇಟ್ಟರೆ ಹಂಗೆ ಬಿದ್ದೋಗವಳು. ಆಗಿರ್ಬೇಕಾದ್ರೆ ನನ್ನ ಹತ್ರ ಕರ್ಕೊಂಬಂದರು. ನಾನು ಚೆಕ್ ಮಾಡಿದಾಗ ಮುಂಚೆನೇ ಹೇಳಿದ್ರು ಅವರು, ಆಕ್ಸಿಡೆಂಟ್ ಆದಾಗಿಂದ ಹಿಂಗೆ ಆಗೋಯಿತು, ಈ ತಲೆ ಎಲ್ಲ ಸ್ವಲ್ಪ ಆಪ್ರೇಷನ್ ಮಾಡಿದ್ದಾರೆ ಅಂತ ಹೇಳಿದರು. ಸರಿ ಆಯಿತು ಅಂತ ಆಕ್ಸಿಡೆಂಟ್ ಒಂದು ಜೋರಾಗಿ ಆಗಿದೆ. ಆದಮೇಲೆ ಹುಡುಗಿ ಈ ಥರ ಆಗ್ಬಿಟ್ಲು ಅಂದರು. ಮತ್ತು ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ ಅಮ್ಮ, ಯಾವುದಕ್ಕೂ ಸರಿ ಹೋಗಿಲ್ಲ ಅಂತಂದರು. ಸರಿ ನಾನು ಚೆಕ್ ಮಾಡಿದಾಗ ಗಾಳಿ ಇತ್ತು. ಸರಿ ಗಾಳಿ ಇದೆ ಅಂತ ಅವಳಿಗೆ ಹೊರಗಡೆನೆ ಬರುವಾಗಲೇ ಡೇಟ್ ಮಾಡಿಸ್ಬಿಟ್ಟಿದ್ದೆ. ಅವಳು ಒಳಗಡೆ ಬರೋಕ್ಕಾಗಲಿಲ್ಲ. ಸರಿ ಏನು ಮಾಡೋದು, ಹಂಗೆ ಕಳಿಸ್ಲಿಕ್ಕೆ ನನಗೂ ಮನಸ್ಸಾಗಲಿಲ್ಲ. ಬರೋ ರೋಡಲ್ಲಿ ಇನ್ನೇನು ನಮ್ಮ ದೇವಸ್ಥಾನ ಹತ್ರ ಇರಬೇಕು, ಹತ್ರ ಮಾಡಿಬಿಟ್ಟಿತ್ತು. ನಾವು ಮುಟ್ಟಂಗಿಲ್ವಲ್ಲ, ಏನು ಮಾಡೋದು ಅಂತ ನಾನು ಅಮ್ಮನ ಮೇಲೆ ಭಾರ ಹಾಕ್ಬಿಟ್ಟು ಪರವಾಗಿಲ್ಲ ಕುಂದ್ರಿಸಿ ಅಂತ ಹೊರಗಡೆ ಚೇರ್ ಹಾಕಿ ಕುಂದ್ರಿಸಿ ಅವಳಿಗೆ ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ಅದು ಗಾಳಿ ಇತ್ತು, ಅದು ಗಂಡಸಿನ ಗಾಳಿ ಇತ್ತು. ಅದು ಆಕ್ಸಿಡೆಂಟ್ ಜಾಗದಲ್ಲಿ ಸತ್ತೋಗಿತ್ತು. ಅದು ಬಂದು ಮೈ ಮೇಲೆ ಬಂದುಬಿಟ್ಟಿತ್ತು. ಅದು ಬಂದು ಈ ಹುಡುಗಿನ ತೊಗೊಂಡು ಹೋಗ್ಬೇಕಂದ್ಬಿಟ್ಟು ಆ ಥರ ಮಾಡಿಬಿಟ್ಟಿತ್ತು. ಮನೇಲಿ ಯಾಕಂದರೆ ಎದ್ದು ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅಂತ ಆ ಥರ ಒದ್ದಾಡ್ತಾ ಇದ್ಲಂತೆ, ಒಂದು ಹೆಜ್ಜೆ ಇಡ್ತಿರ್ಲಿಲ್ಲಂತೆ. ಆಮೇಲೆ ನಾನು ಅದು ಗಾಳಿ ಓಡಿಸಿದ ಮೇಲೆ ಆವಾಗಲೇ ನಡೆಯೋಕ್ಕೆ ಶುರು ಮಾಡಿಬಿಟ್ಲು. ಗಾಳಿ ಓಡಿಸಿದ ತಕ್ಷಣ ಹಂಗೆ ನಡೆಯಮ್ಮ ಅಂತಂದೆ, ಒಬ್ಬಳೇ ನಡೆಯೋಕ್ಕೆ ಶುರು ಮಾಡಲಿ, ಇಬ್ಬರಿಬ್ರು ಹಿಡ್ಕೋಬೇಕಾಯ್ತಂತೆ. ಈಗ ಅವಳು ಒಬ್ಬಳೇ ನಡೆಯೋಕ್ಕೆ ಶುರು ಮಾಡಿಬಿಟ್ಲು. ಆಮೇಲೆ ಈಗ ಆಗಿದೆ ಸರ್, 2 ತಡೆ ಆಗಿದೆ. ಇವತ್ತು 3ನೇ ತಡೆಗೆ ಬಂದಿದ್ದಾಳೆ. ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದಾಳೆ. ಇನ್ನೂ ಸ್ವಲ್ಪ ಸುಧಾರಿಸ್ಬೇಕು. 6 ತಡೆ ಹೇಳಿದ್ದೀನಿ, ಪೂರ್ತಿ ಸರಿ ಮಾಡಿಕೊಡ್ತೀನಮ್ಮ ಅಂತ ಹೇಳಿದ್ದೀನಿ. ಅವರು ಡಾಕ್ಟ್ರುಗಳು ಏನಂತಾರಂತೆ, ಇದು ಹೊರದೇಶದಿಂದ ಮಾತ್ರೆಗಳು ತರಿಸ್ಬೇಕು, 6 ಲಕ್ಷ ಆಗುತ್ತೆ, 7 ಲಕ್ಷ ಆಗುತ್ತೆ ಸರಿ ಮಾಡಿಕೊಡ್ಲಿಕ್ಕೆ ಅಂತ ಹುಡುಗಿಗೆ ಹೇಳಿದ್ರಂತೆ. ನಾನಂದೆ, ಬೇಡಮ್ಮ ಅಷ್ಟೆಲ್ಲ ಕೊಡಬೇಡ, ನಾನೇ ನಿಂಗೆ ಸರಿ ಮಾಡಿಕೊಡ್ತೀನಿ, ನೀನು ತಡೆಗೆ ಬರ್ತಾರೆ ಅಷ್ಟೇ, ತಡೆಯಲ್ಲೇ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರ್. ಮಾಡ್ತಾಯಿದ್ದೀನಿ, ಕೇಳಿ ಅವ್ರದ್ದು ಅನುಭವ ಕೇಳಿ ಸರ್. ಹೇಳಿ ಯಾವ ಥರ ಇದೆ ಈಗ? ಹೌದು ಸರ್, ಕಂಪ್ಲೀಟಾಗಿ ನಂಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಬಿದ್ದು ಹೋಗಿ ಸಪೋರ್ಟ್ ಇಲ್ಲದೆ ನಡೀತಾನೆ ಇರಲಿಲ್ಲ. ಈಗ ನಾನು ಇಂಡಿಪೆಂಡೆಂಟಾಗಿ ಸ್ವಲ್ಪ ಎದ್ದು ನಡಿಬೋದು. ನನ್ನ ಕೆಲಸ ನಾನು ಕೂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಕೂಡಿಸಿದ್ರು ಹಿಂದೆ ಮತ್ತೆ ಬಿದ್ದೋಗ್ತಿದ್ದೆ. ಈಗ ಕೂರ್ತಿದ್ದೀನಿ. ಮತ್ತು ಇದು ಲೆಫ್ಟ್ ಕಂಪ್ಲೀಟಾಗಿ ನನಗೆ ಆಕ್ಸೆಸ್ಸೇ ಇರಲಿಲ್ಲ. ಈಗ ನನ್ನ ಕಾಲು ಎತ್ಬೋದು, ಕಾಲು ಕಂಪ್ಲೀಟಾಗಿ ಎತ್ತಕ್ಕಾಗ್ತಿರ್ಲಿಲ್ಲ. ಈಗ ಎತ್ಬೋದು ಫುಲ್ಲು. ಸೊ ಇದು ಏನಕ್ಕಾಯಿತು, ಯಾವ ಥರ ಆಯಿತು, ನಿಮ್ಗೇನೋ ಐಡಿಯಾ ಇದೆಯಾ? ಯಾವ ಥರ ಆಕ್ಸಿಡೆಂಟ್ ಆಗಿದ್ದು? ಅದು ಆಫೀಸಿಗೆ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿದ್ದು ನನಗೆ. ಸೊ ಏನು ಕೆಲಸ ಮಾಡ್ತೀರಾ? ನಾನು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀನಿ. ಸೊ ಈಗ ಎಷ್ಟು ದಿವಸ ಆಯಿತು ಆಕ್ಸಿಡೆಂಟ್ ಆಗಿ? 2 ಮಂತ್ಸ್ ಆಗಿದೆ. ಡಿಸ್ಚಾರ್ಜ್ ಆಗಿ 15 ಡೇಸ್ ಆಗಿದೆ ಅಷ್ಟೇ. 15 ಡೇಸ್ ಅಷ್ಟೇ ಆಯಿತು. ಈಗ ನಿಮಗೆ ನಾರ್ಮಲ್ ನಿಮ್ಮನ್ನು ಸಪೋರ್ಟ್ ಯಾವುದು ಸಪೋರ್ಟ್ ಇಲ್ದಿರ ನೀವೇ ಇಂಡಿಪೆಂಡೆಂಟಾಗಿ ಓಡಾಡೋಕ್ಕೆಲ್ಲ ಆಗಲ್ಲ? ಈಗ ಆಗುತ್ತೆ. ಈಗ ಮೊದಲು ಆಗ್ತಿರ್ಲಿಲ್ಲ, ಈಗ ಆಗುತ್ತೆ. ಜಾಸ್ತಿ ಇದು ಹೊಲಿಗೆಗಳೆಲ್ಲ ಜಾಸ್ತಿ ಆಗಿದೆಯಾ? ಹಾಂ, ಫುಲ್ಲು ತುಂಬಾ ಡ್ಯಾಮೇಜ್ ಆಗಿದೆ. ಅದು ತುಂಬ ಸ್ಟಿಚಸ್ ಹಾಕಿದ್ರು ಅದಕ್ಕೆ. ಸೊ ಈಗ ಅಂದರೆ ಇದು ಆತ್ಮದ್ದೇನು ಇದು ಸಮಸ್ಯೆ, ಅದು ಆತ್ಮದಿಂದ ಆಗಿದ್ದ ಏನಂತ ಮೇಡಮ್ ಇದು? ಹೌದು ಸರ್, ಆತ್ಮದಿಂದ ಅದೇ ಗಾಳಿ, ಅದು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದ ಜಾಗದಲ್ಲೇ ಈ ಹುಡುಗಿಗೆ ಆಗಿದೆ. ಅದೇ ಗಂಡಸಿನ ಗಾಳಿನೇ ಹುಡುಗಿಗೆ ಬಂದು ತೊಗೊಂಡು ಹೋಗ್ಬೇಕಂತಾನೆ ಅದರದ್ದು ಆಯಿತು. ಅಷ್ಟರೊಳಗೆ ನನ್ನ ಹತ್ರ ಬಂದರು. ಒಂದು ಡಿಸ್ಚಾರ್ಜ್ ಆಗಿ ಒಂದು 10 ದಿವಸ ನನ್ನ ಹತ್ರ ಅದೇ ನಾನು ಯೂಟ್ಯೂಬ್ ನೋಡಿದ್ರೆ ಅಂದ್ಬಿಟ್ಟು ಸರಿ ಫಸ್ಟ್ ಇಲ್ಲಿ ಹೋಗೋಣ ಅಂತ ಇಲ್ಲಿ ಕರ್ಕೊಂಬಂದ್ಬಿಟ್ರು. ಹಾಗಾಗಿ ಬಚಾವ್ ಮಾಡಿದೆ, ಇಲ್ಲಾಂದರೆ ಆಗ್ತಾ ಇರಲಿಲ್ಲ, ತೊಗೊಂಡು ಹೋಗ್ಬಿಡೋದು. ಅಷ್ಟು ಸೀರಿಯಸ್ ಆಗಿದ್ಲು. ಅದು ನೋಡಿ, ನಾನು ದೇವಸ್ಥಾನ ಪಕ್ಕದಲ್ಲಿ ಬರಬೇಕಾದ್ರೆ ಅವಳಿಗೆ ಆ ಥರ ಮಾಡಿಬಿಡ್ತು. ಒಳಗಡೆ ಹೋಗ್ಬಾರ್ದು, ಅಲ್ಲಿ ಮುಟ್ಬಾರ್ದು ಅಂತ ನಾನು ಬಿಡಲಿಲ್ಲ. ಆಯಿತು, ಅಮ್ಮನ ಮೇಲೆ ಭಾರ ಹಾಕ್ಬಿಟ್ಟು ಚೆಕ್ ಮಾಡಿ ಸರಿ ಮಾಡಿದೆ. ಸ್ವಲ್ಪ ಎದ್ದು ನಡಿಬೋದಾ ನೀವೀಗ? ಎದ್ದು ನಡೀರಿ ನೋಡೋಣ, ಒಂದು ಸ್ವಲ್ಪ 10 ಗಂಟೆ ಹೋಗ್ಬರ್ರಿ. ಗೇಟ್ ಗಂಟೆ ಹೋಗ್ಬರ್ರಿ.
ಬರೀ ಅವ್ರು ಯಾರೋ ಒಬ್ಬರು ನೀವು ಯಾರಿದ್ರು? ಆಗಲ್ಲ ಇನ್ನೂ ಆಗಲ್ಲ ಅವಳಿಗೆ. ಆಗಲ್ಲ. ಇಲ್ಲ ಇರಿ ಸರ್, ನಡ್ಸೋಣ ನಡೀತಾಳೆ. ಸ್ಟಾರ್ಟಿಂಗ್ ಕುಂತೆದ್ಲಲ್ಲ ಒಂದು ಸ್ವಲ್ಪ ನಡೀತಾಳೆ ಹಾಂ ಇಲ್ಲ ಒಬ್ಬಳೇ ನಡೀತಾಳೆ. ಒಂದು ಕಾಲು ಒಂದು ಕಾಲು ನಿಧಾನಕ್ಕೆ ಇಡ್ರಿ, ನಿಧಾನಕ್ಕೆ ಎತ್ತಿಡಿ ವಿನೀತಾ ಎತ್ತಿಡಮ್ಮ, ಕಾಲು ಎತ್ತಿಡು. ಹಾಗೆ ಹಾಂ ಎತ್ತಿಡೋಗೆ. ಅದು ಇವತ್ತು ಅಮಾವಾಸ್ಯೆ ಅಲ್ವಾ? ಬಮ್ಮ ಹಾಂ ಅಲ್ಲಿ ಕುಂದಿಸ್ಬಿಡಿ. ಬಾ ನಿಧಾನ, ಆ ಕಡೆ ತಿರುಗು ಸ್ವಲ್ಪ ಹಂಗೆ ಕರ್ಕೊಂಡ್ಬನ್ನಿ. ಆ ಕಡೆ ತಿರುಗು. ಕುತ್ಕೋ ಸ್ವಲ್ಪ ಈ ಕಡೆ ಹೇಳ್ಕೊಂತೀರಾ? ಸ್ವಲ್ಪ ನೀವು ಕಡೆಗೆ ಹೊಲ್ಕೊಬೇಕಮ್ಮ. ಒಂಚೂರು ಹಿಂದೋಗು ಅಂತ ಸ್ವಲ್ಪ ಹಾಂ ಕೂತ್ಕೋ. ಹಾಂ ಆರಾಮ್ ಕೂತ್ಕೋ. ಆ ಕಡೆ ಹೊಲ್ಬೇಡ. ಸರ್ ನಮ್ಮದು ಮೈಸೂರು. 5 ವರ್ಷದಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಲಾಸ್ಟಲ್ಲಿ ಫುಲ್ಲು ಆಗಿ ಮನೆಯಿಂದನೇ ಮೈಸೂರಿಂದನೇ ತಾಯಿ ಮನೆಗೆ ಹೊಂಟೋಗ್ಬಿಟ್ಟೆ. ತಾಯಿ ಮನೇಲಿದ್ದಾಗ ನಮ್ಮ ಅಣ್ಣ ಅಂತ ಒಬ್ಬರಿದ್ದಾರೆ, ಅವರು ನಂಬರ್ ಕೊಟ್ಟರು, ಹಿಂಗೆ ಫೋನ್ ಮಾಡು ಅಂತ. ತಿನ್ನೋದು ವಾಶ್ರೂಮ್ಗೆ ಹೋಗ್ತಿರ್ಲಿಲ್ಲ, ಎದ್ದೇಳ್ತಿರ್ಲಿಲ್ಲ, ಮಲಗಿತೇವೆ ಮಲ್ಕೋತಾ ಇದ್ದೆ, ಮೇಲಕ್ಕೆ ಎದ್ದು ಓಡಾಡೋಕ್ಕಾಯ್ತಿರ್ಲಿಲ್ಲ. ಸಪೋರ್ಟ್ಗೆ ಯಾರು ಬೇಕಾಗಿತ್ತು, ತಿನ್ಸೋಕ್ಕೆ ಇಲ್ಲ ಮಲ್ಕೊಳ್ಳೋಕ್ಕೆ. ಅಷ್ಟು ವೀಕ್ ಇದ್ರಾ? ತುಂಬ ವೀಕ್ ಹೋಗಿದೆ. ಮತ್ತು ನನ್ನ ಮಗಳೂ ಸುಧಾ ನಂಗೆ ನೋಡ್ಕೊಳಕ್ಕಾಯ್ತಿರ್ಲಿಲ್ಲ. 3.5 ವರ್ಷದ ಮಗಳಿದ್ದಾಳೆ, ಅವಳನ್ನು ಸುಧಾ ನೋಡ್ಕೊಳಕ್ಕಾಯ್ತಿರ್ಲಿಲ್ಲ. ಇಲ್ಲೇ ಬಂದು ಇದ್ಬಿಟ್ಟೆ. ಆಗ ಫೋನ್ ಮಾಡಿ ಅಮ್ಮಂಗೆ ಮಾತಾಡಿದೆ, ಅಮ್ಮ ಹಿಂಗೆಲ್ಲ ಆಗೈತೆ ಹಿಂಗೆ ಅಂತ ಹೇಳಿದೆ. ಸರಿ ನಾನು ಒಂದು ಹೇಳ್ತೀನಿ ಕೇಳಿಸ್ಕೊ ಅಂತ ಹೇಳಿದ್ರು. ಅದು ಹೇಳ್ತಾ ಫುಲ್ಲು ಕಾಲೆಲ್ಲ ಹಿಡ್ಕೊಳ್ಳೋದು, ಮರದ ಗಂಟಂಗೆ ಆಗೋದು, ಹಂಗೆಲ್ಲ ಆಗ್ತಿತ್ತು. ಆಗ ಅಮ್ಮ ಹಿಂಗೆ ಏನಾಯಿತು ನಿನಗೆ ಅಂದರು. ಅಮ್ಮ ನನಗೆ ಕಣ್ಣಲ್ಲೆಲ್ಲ ನೀರು ತುಂಬ್ತೈತೆ, ಹಿಂಗೆ ಆಗ್ತೈತೆ ಅಂತ ಹೇಳಿದೆ. ಸರಿ ನೀನು ಇಮಿಡಿಯೇಟಾಗಿ ಬಂದ್ಬಿಡಮ್ಮ ಅಂತಂದರು. ಬರೋದಿನ ಸುಸ್ತು ಆಯ್ತು ಬರೋಕ್ಕೆ, ಆದರೆ ಹೆಂಗೋ ಕೈ ಮುಕ್ಕೊಂಡು ಇಲ್ಲಿಗೆ ಬಂದೆ ಅಮ್ಮನ ಹತ್ರ. ಈಗ ಸ್ವಲ್ಪ ಎಷ್ಟು ವರ್ಷದಿಂದ ಇದು ಸಮಸ್ಯೆ? ಸರ್ ಅಂದರೆ ಅಷ್ಟೊಂದು ಏನು ಜಾಸ್ತಿ ಇರಲಿಲ್ಲ. ರೀಸೆಂಟಾಗಿ ನಮ್ಮ ಯಜಮಾನ್ರು ಸೈಡು ಮಾಡಿ ಕಳಿಸಿದ್ದಾರೆ ಆ ರೀತಿಯಾಗಿ. ನನಗೆ ಈಗ ಜಾಸ್ತಿ ಆಗಿರೋದು 2 ತಿಂಗಳು ಒಳಗಡೆ ಇತ್ತೀಚೆಗೆ. ಅಂದರೆ ನಿಮ್ಮ ಕೈಯಲ್ಲಿ ನೀವೇ ಎದ್ದು ಓಡಾಡಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ವೀಕ್ ಆಗಿ ಅಂದರೆ ಅದು ಸಡನ್ ಆಗಿದ್ದ? ಅದು ಸಡನ್ಲಿ ಆಗಿದ್ದು. ಆಸ್ಪತ್ರೆಗೆ ಹೋಗಿದ್ರಾ? ಹೋಗಿದ್ದೆ, ಮೆಡಿಸಿನ್ ಎಲ್ಲ ಕೊಟ್ಟರು. ನುಂಗ್ದಾಗ ಆರಾಮಾಗಿರ್ತೀನಿ, ದೇವಸ್ಥಾನಕ್ಕೆ ಹೋದಾಗ ಏನೇ ಅನಿಸಲ್ಲ. ಮತ್ತೆ ಅಲ್ಲಿಂದ ಈಚೆಗಡೆ ಬಂದಮೇಲೆ ಸ್ವಲ್ಪ ಮನೆಗೆ ಹೋದ್ಮೇಲೆ ಮತ್ತೆ ಅದೇ ರೀತಿಲಿ ಆಗೋದು. ಅದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಯ್ತು ನನಗೆ. ಏನು ತೊಂದರೆ ಇತ್ತು ಮೇಡಮ್? ಸರ್ ಫಸ್ಟು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿದಾಗೆ ತುಂಬ ಅಳ್ತ್ಕೊಂಡು ನನಗೆ ಆಗ್ತಾಯಿಲ್ಲ, ತುಂಬ ನನಗೆ ಎದ್ದು ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಊಟ ಬಿಟ್ಬಿಟ್ಟಿದ್ಲು. ಮತ್ತು ಮಗು ಇದೆ ನನಗೆ, ಈ ಥರ ಆಗ್ಬಿಟ್ಟಿದೆ ತೊಂದರೆ ಅಂತಂದರು. ತುಂಬ ತೊಂದರೆ ಇದೆ ಅಂತ ಓಡಾಡೋಕ್ಕಾಗ್ತಿಲ್ಲ. ಯಾರೋ ನಂಬರ್ ಕೊಟ್ಟರು ನನಗೆ, ನಂಬರಿಂದ ನಿಮಗೆ ಫೋನ್ ಮಾಡಿದಮ್ಮ ಅಂತಂದರು. ಸರಿ ಆಯಿತು, ನಾನು ಒಂದು ಮಂತ್ರ ಹೇಳ್ತೀನಿ, ಆ ಮಂತ್ರ ಕೇಳಮ್ಮ ನಿನ್ನ ಮಂತ್ರ ಕೇಳಿದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ ಏನು ತೊಂದರೆ ಆಗಿದೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದೆ. ಆಯಿತು ಅಂತ ಮಂತ್ರ ಹೇಳಿದೆ ನಾನು. ಮಂತ್ರ ಹೇಳಿದ ಮೇಲೆ ಆ ಹುಡುಗಿ ತುಂಬ ಏನೇನಿತ್ತು ಮೈಯಲ್ಲಿ ಅದೆಲ್ಲ ಜಾಸ್ತಿ ಆಗ್ಬಿಡ್ತು. ಆವಾಗ ನಾನು ಹೇಳಿದ್ದೆ, ನಿನ್ಗೆ ಗೊತ್ತಾಯ್ತೇನಮ್ಮ ಅಂದೆ. ಗೊತ್ತಾಯ್ತಮ್ಮ, ಇದು ಗಾಳಿ ಇರೋದು ಮೈಯಲ್ಲಿ, ಇದು ಗಾಳಿ ಮಾಡಿಬಿಟ್ಟಿದ್ರೆ ನೀನು ಆದಷ್ಟು ಬೇಗ ನೀನು ಬರಬೇಕು ನೀನು ಇಲ್ಲಿಗೆ ಅಂತಂದೆ. ಆಯ್ತಮ್ಮ, ನನಗೆ ಬರೋಕ್ಕೂ ಆಗ್ತಿಲ್ಲ ಅಂದೆ. ನಾನಂದೆ, ನಿನಗೆ ವೀಡಿಯೋದಲ್ಲಿ ಅಮ್ಮನ ಮುಖ ಕಾಣಿಸುತ್ತೆ, ಅವ್ರನ್ನ ಬೇಡ್ಕೊ, ಚಾಮುಂಡೇಶ್ವರನ ಬೇಡ್ಕೊ, ಆ ತಾಯಿ ನಿನ್ಗೆ ಹೆಂಗಾರು ಇಲ್ಲಿ ಕರೆಸ್ತಾರೆ ಬಿಡಲ್ಲ. ನೀನು ಎಷ್ಟು ಸುಸ್ತಾಗಿದ್ರು ಅವ್ರು ನಿನ್ನ ಕರ್ಸ್ಕೊತಾರೆ, ನೀನು ಅವ್ರನ್ನ ಬೇಡ್ಕೊಂಡು ಇಲ್ಲಿಗೆ ಬಾ ಅಂತಂದೆ. ಅದೇ ಥರ ಬೇಡ್ಕೊಂಡು ಅವ್ರ ತಾಯಿ ಜೊತೆಗೆ ಬಂದಿದ್ದರು. ಬಂದರೆ ಭಾಳ ಎದ್ದು ನಿಂತ್ಕೊಳ್ಳೋಷ್ಟು ಇರಲಿಲ್ಲ. ಆಮೇಲೆ ನಾನು ತಡೆ ಹೊಡೋದು, ನಾನು ಅದು ಗಾಳಿ ಓಡಿಸಿದ ಮೇಲೆ ಇವಾಗ ಫುಲ್ಲು ಆ್ಯಕ್ಟಿವ್ ಆಗಿದ್ದಾಳೆ. ಆಮೇಲೆ ತುಂಬ ಚೆನ್ನಾಗಿದೆ, ಅವಳ ಕೆಲಸ ಅವಳೇ ಮಾಡ್ಕೊತಿದ್ದಾಳೆ, ಊಟ ಎಲ್ಲ ಚೆನ್ನಾಗಿ ಮಾಡ್ಕೊತಿದ್ದಾಳೆ ಇದೆ. ಅಂದರೆ ಸ್ವಲ್ಪ ಹುಷಾರಾಗಿರಮ್ಮ, ಮನೆಯಲ್ಲೇ ಇರೋರು ಈ ಥರ ಮಾಡ್ತಾಯಿದ್ದಾರೆ ಅಂದರೆ ನೀನು ಸ್ವಲ್ಪ ಮದ್ದು ಎಲ್ಲ ತೆಗಿಬೇಕಾಗುತ್ತೆ ಹೊಟ್ಟೆ ಒಳಗಡೆ. ನಾನು ಒಂದು 30 ಲಿಮನ್ ಮದ್ದು ಕೊಡ್ತೇನೆ, 10 ಹಂಗೆ ತೊಗೊಂಡು ಸೆರೆ ಮಾಡ್ಕೊಮ್ಮ ಅಂತ ಹೇಳಿದೆ. ಇವಾಗ ಒಂದೇ ತಡೆಯಲ್ಲಿ ಇಷ್ಟು ಚೆನ್ನಾಗಾಗ್ಬಿಟ್ಟಿದ್ದಾಳೆ ಸರ್. ಇವತ್ತು 2ನೇ ತಡೆಗೆ ಬಂದಿದ್ದಾಳೆ, 3ನೇ ತಡೆ ಅಷ್ಟು ಫುಲ್ಲು ಚೆನ್ನಾಗಾಗ್ಬಿಡ್ತಾಳೆ. ನೀವು ಸಣ್ಣಿಂದ ಹಿಂಗೇನೆ ವೀಕ್ ಇದ್ದಿದ್ದು ಇಲ್ಲ ಇತ್ತೀಚೆಗೆ ಸಣ್ಣ ಆಗಿರೋದು? ಇಲ್ಲ ಸರ್, ಚೆನ್ನಾಗಿದೆ ನನಗೆ. ಅಂದರೆ ಅದು ಯಾವಾಗ ಸ್ವಲ್ಪ ಆಗಿತ್ತು ಅಷ್ಟೇ, ಜಾಸ್ತಿ ಇರಲಿಲ್ಲ. ಇತ್ತೀಚೆಗೆ ಜಾಸ್ತಿಯಾಗಿ ಅವರು ಮತ್ತೆ ಗೊಂಬೆ ರೀತಿಲೆಲ್ಲ ಮಾಡಿ ಕಳಿಸಿದ್ಮೇಲೆ ನಾನು ಆಯ್ತಾ ಫುಲ್ಲು ವೀಕಾಗಿ ಇನ್ನೂ ಸಣ್ಣ ಆಗೋಗಿದ್ದೀನಿ.
ಅಲ್ಲಿದ್ರೆ ಒಂದು ತಿಂಗಳು ಅವತ್ತು ನೈಟು ನಾನು ಮೈಸೂರಿಂದ ಕಿರುಗೂರ್ಗೆ ಹೋಗಿರೋದು ಹೆಚ್ಚು. ನಾನು ಬೆಳಿಗ್ಗೆ 10 ಗಂಟೆ ಬದುಕಿದ್ರೆ ಸಾಕಲ್ಲಪ್ಪ ಅಂದ್ಬಿಟ್ಟು ಓಡ್ಬಿಟ್ಟಿದ್ದೀನಿ ನಮ್ಮ ಮನೆಯಿಂದ. ಅಲ್ಲಿ ಆದಾಗ ಈಗ ತವ್ರ ಮನೆಯಿಂದ ವಾಪಸ್ಸು ಗಂಡನ ಮನೆಗೆ ಬಂದಿದ್ದೀರಾ? ಇಲ್ಲ ಬಂದಿಲ್ಲ, ಅಲ್ಲೇ ಇದ್ದೀನಿ. ಹೋಗಬೇಡಿ 1 ತಿಂಗಳು ಮಟ್ಟಿಗೆ ಅಂತ ಹೇಳಿದರು. ನಾನು ನಮ್ಮ ತಾಯಿ ಮನೆಯಲ್ಲೇ ಇದ್ದೀನಿ, ಅಲ್ಲಿ ಹೋಗಿಲ್ಲ. ಈಗ ಆರೋಗ್ಯದಲ್ಲಿ ಏನು ಚೇಂಜಸ್ ತೊಂದರೆ ಇಲ್ಲ? ಇಲ್ಲ. ಆರೋಗ್ಯ ಆದರೆ ಕರೆಕ್ಟ್ ಆಯಿತು. ಊಟ ಎಲ್ಲ ಮಾಡ್ತೀರಾ? ಊಟ ಎಲ್ಲ ಮಾಡ್ತೀನಿ, ಪರವಾಗಿಲ್ಲ. ಇಲ್ಲಿ ಅಮ್ಮವ್ರ ಕಡೆಯಿಂದ ಈ ಸ್ವದೇಶಿ ಮೀಡಿಯಾ ನೋಡಿಕೊಂಡು ನಾನು ಬಂದ ನಂತರ ಒಂದು ಸರಿ ಬಂದಾಗ ಪರವಾಗಿಲ್ಲ, ಮತ್ತೊಂದು ಸರಿನೂ ಪರವಾಗಿಲ್ಲ. ಈ 3ನೇ ಬಾರಿ ಬರ್ತಾಯಿದ್ದೀನಿ. ನನಗೆ ಒಳ್ಳೆಯದಾಗಿದೆ. ಏನು ತೊಂದರೆ? ಆರೋಗ್ಯದಿಂದ ವಾಮಾಚಾರ ಎಲ್ಲ ಆಗಿ ತ್ರಾಸಾಗ್ತಿತ್ತು. ವಾಮಾಚಾರದಿಂದ ತ್ರಾಸಾಗ್ತಿತ್ತು. ಹೀಗಾಗಿ ಅಂದರೆ ತ್ರಾಸ ಅಂದರೆ ಏನು ತೊಂದರೆ? ಈ ಹೊಟ್ಟೆ ನೋವು, ಬೆನ್ನು ನೋವು, ಕಾಲು ನೋವು ಈ ಥರ ಬರ್ತಾಯಿದ್ದೀವಿ ಸರ್. ಎಷ್ಟು ವರ್ಷದಿಂದ? ಈಗ ಒಂದು 7-8 ವರ್ಷದಿಂದ ಆಯ್ತು ಸರ್. ಹಾಗೆ ಇತ್ತಾ? ಹಾಂ, ಹಾಗೆ ಇತ್ತು. ಈಗ 3 ವರ್ಷದಾಗ ಭಯಂಕರ ತ್ರಾಸಾಗ್ತಿತ್ತು. ಇಲ್ಲಿ ಅಮ್ಮ ಹತ್ರ ಬಂದಿಂದ ಪರವಾಗಿಲ್ಲ. ಮಕರ ಸಂಕ್ರಾಂತಿ ದಿನದಂದು ತುಂಬ ತ್ರಾಸಾಗಿತ್ತು. ತ್ರಾಸಾದಾಗ ಅಮ್ಮವರಿಗೆ ಫೋನ್ ಮಾಡಿದ್ದೆ. ಆ ಫೋನಿನ ಮುಖಾಂತರ ಅವರು ಒಂದು ದಿವ್ಯ ಶಕ್ತಿಯಿಂದ ಫೋನಿನಲ್ಲೇ ನನಗೆ ಎಲ್ಲ ಆರೋಗ್ಯದ ತೊಂದರೆಗಳನ್ನು ಇಳಿವು ಮಾಡಿ ಮತ್ತು ಚೈತನ್ಯವನ್ನು ಕೊಟ್ಟಿದ್ದಾರೆ. ಮೊದಲಿನ ಥರ ಯಾವ ಥರ. ಆಮೇಲೆ ನಮ್ಮ ಮನೆಯಲ್ಲಿ ಮಕ್ಕಳು ಸಹಿತ ಹೀಗೆಲ್ಲ ಹಾಕತ್ತಿನ ಅಂಥೇಳಿ ಖುಷಿಪಟ್ಟರು. ಈ ಥರ ಆಗಿದೆ. ಸೊ ಇಲ್ಲಿಂದನೇ ಸರಿ ಮಾಡ್ತಾರೆ? ಇಲ್ಲಿಂದ 500 ಕಿಲೋಮೀಟ್ರ್ನಿಂದನ ಒಂದು ಇದನ್ನು ಆಶೀರ್ವಾದ ಮಾಡಿ ಸರಿ ಮಾಡಿದ್ದಾರೆ ಅಮ್ಮ. ಇದು ನಿಜವಾದ ಒಂದು ಶಕ್ತಿ ಇದೆ ಅಂತ ನನ್ನ ಭಾವನೆ ಐತಿ ಪೂರ್ಣ. ಏನು ತೊಂದರೆ ಆಗಿತ್ತು ಅವತ್ತು? ಅವತ್ತು ಅದು ಹೋದಂಥದ್ದು ದುಷ್ಟಶಕ್ತಿ ಮತ್ತೆ ಆವರಿಸ್ತಾ ಇತ್ತು ಬಿಟ್ಟು. ಅವತ್ತು ಅಮ್ಮ ಮಂತ್ರ ಹೇಳಿಂದ ಎಲ್ಲ ಪ್ಯೂರಿಫೈ ಆಯ್ತು ರೀ. ಅವತ್ತು ನಮ್ಮ ಮನೆಯೊಳಗೆ ನೋಡಿದವ್ರಿಗೆಲ್ಲ ಆಶ್ಚರ್ಯಚಕಿತರಾದರು. ಈ ಥರ ಆಗಿದೆ ರೀ. 500 ಕಿಲೋಮೀಟ್ರಲ್ಲಿ ನಮ್ಮ ಊರು ಅಷ್ಟು ದೂರ ಅಂಥದ್ದು ಇಲ್ಲಿ ಆಶೀರ್ವಾದದಿಂದ ಮಂತ್ರ ಪಠಣೆಯಿಂದನೇ ಇದು ಮಾಡಿಕೊಟ್ರು, ಆರಾಮ ಮಾಡಿದ್ದಾರೆ. ಓಕೆ.